ಇಂಡಸ್ಟ್ರಿನಲ್ಲಿ ಸ್ಟಾರ್ ವಾರ್ ಇದೆ, ಫ್ಯಾನ್ಸ್ ವಾರ್ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇಬ್ರು ಅಭಿಮಾನಿಗಳು ಬಂದಿದ್ದಾರೆ. ಒಬ್ರು ದರ್ಶನ್ ಅವರ ಅಭಿಮಾನಿ, ಇನ್ನೊಬ್ರು ಸುದೀಪ್ ಅವರ ಅಭಿಮಾನಿ. ಯಶ್ ಅವರ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ಸೊ ಅವ್ರನ್ನ ಇವಾಗ ನಾನು ಲೈವ್ ಅಲ್ಲಿ ಮಾತಾಡ್ತೀನಿ. ಸರ್, ಆಕ್ಚುಲಿ ಸಿನಿಮಾ ಬಿಟ್ಟಾಗ ಎಲ್ಲರೂ ಕೂಡ ರಿವ್ಯೂ ತಗೊಳ್ತಾರೆ. ಸಿನಿಮಾ ನೋಡಕ್ ಮುಂಚೆ ನಾನು ನಿಮ್ನ ಮಾತಾಡ್ಸಿದೀನಿ. ಸೊ ದರ್ಶನ್ ಅವರ ಅಭಿಮಾನಿ ನೀವು, ಯಶ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಜೋಡೆತ್ತು ಅಂತ ಹೇಳ್ತಾರೆ, ಇವ್ರು ಯಶ್ ಅವ್ರ ಅಭಿಮಾನಿ. ಕುಚ್ಕು ಗೆಳೆಯ ಸುದೀಪ್ ಅವ್ರ ಅಭಿಮಾನಿ. ಅಪ್ಪಳ ಸುದೀಪ್ ಮೇಡಮ್, 15-20 ವರ್ಷದ ಅಭಿಮಾನಿ ಮೇಡಮ್ ನಾವು. ಮೇಡಮ್ ಫ್ಯಾನ್ ವಾರ್ ಅವೆಲ್ಲ ಏನಿಲ್ಲ. ಕನ್ನಡ ಸಿನಿಮಾ ಮೇನ್, ಕನ್ನಡ ಸಿನಿಮಾ ಕನ್ನಡದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವು ಅಭಿಮಾನಿಗಳು ಮಾಡೋ ತಪ್ಪೇನು ಗೊತ್ತಾ? ಅಭಿಮಾನಿಗಳು ವಾರ ಸೃಷ್ಟಿ ಮಾಡಬಾರ್ದು. ಅಭಿಮಾನಿಗಳು ಒಂದಾಗಿದ್ರೆ ಕನ್ನಡ ಹೀರೋಗಳು ಎಲ್ಲರೂ ಒಂದಾಗಿರ್ತಾರೆ ಅಲ್ವಾ? ನಿಜ ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು, ಕನ್ನಡ ಸಿನಿಮಾ ಉಳಿಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಎಲ್ಲ ಸಿನಿಮಾನು ಗೆಲ್ಲಿಸಬೇಕು. ಆಮೇಲೆ ಸುಮ್ಮನೆ ಫ್ಯಾನ್ ವಾರ್ ಮಾಡೋದು, ಇನ್ನು ಏನೇನೋ ಮಾತಾಡೋದು ಯೂಸ್ ಇಲ್ಲ ಮೇಡಮ್ ಅಲ್ವಾ? ತುಂಬಾ ಖುಷಿ. ನಮ್ಮ ಬಾಸ್ ನಮ್ಗೆ ಯಾವಾಗ್ಲೂ ಒಂದು ಮಾತು ಹೇಳಿದ್ದಾರೆ, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಒಳ್ಳೆ ದಾರಿಯಿಂದ ನಡೀರಿ ಅಂತ. ಅಂತದ್ರಲ್ಲಿ ಅವ್ರಿಗಿಬ್ರಿಗೆ ಜೋಡೆತ್ತು ಅಂತ ಹೆಸರು ಕೊಟ್ಟಿದ್ದಾರೆ. ಆ ಜೋಡೆತ್ತು ಜೋಡಾಗಿ ಹೋದ್ರೆ ಸರಿಯಾಗಿರುತ್ತೆ. ಅಂತದ್ರಲ್ಲಿ ನಮ್ಮ ಬಾಸ್ಗೆ ಅಷ್ಟೆಲ್ಲ ಚೆನ್ನಾಗಿ ಮಾತಾಡ ನಾವು ಬಿಟ್ಕೊಡ್ತೀವ. ಯಶು ಒಂಥರ ಸಿಂಹ ಇದ್ದಂಗೆ ಪ್ರಪಂಚನ ಬೇಟಾಡಕ್ ಹೋಗಿದ್ದಾರೆ. ನಮ್ ದರ್ಶನ್ ಸರ್ ಒಂಥರ ಆನೆ ಇದ್ದಂಗೆ ಕರ್ನಾಟಕನೇ ನಿಯತ್ತಾಗಿ ಕಾಯ್ತಾ ಇದ್ದಾನೆ ಕಂಡ್ರ. ಸೂಪರ್. ನಾವು ನೋಡ್ತಾ ಇರ್ಬೋದು ಇವಾಗ ಅಭಿಮಾನಿಗಳು ಯಾವ ರೀತಿ ಬರ್ತಾ ಇದ್ದಾರೆ ಅಂತ. ಸೊ ಸಂತೋಷ್ ಚಿತ್ರಮಂದಿರದಲ್ಲಿ ಕನ್ನಡದ ಶೋಸ್ಗಳು, ಎಲ್ಲಾ ಶೋಸ್ಗಳು ಕೂಡ, ಇವತ್ತಿನ ಎಲ್ಲಾ ಶೋಸ್ಗಳು ಕೂಡ ಹೌಸ್ಫುಲ್ ಆಗಿರೋದನ್ನ ನಾವು ಗಮನಿಸಬಹುದು. ಪ್ರಪಂಚದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಟಾಕ್ಸಿಕ್ ಯಶ್ ಅವರ ಫ್ಯಾನ್ಸ್ ಗಳೆಲ್ಲರೂ ಕೂಡ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಹಾಗೆ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ನೋಡೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ಒಂದ್ ರೀತಿ ಟಿ ಶರ್ಟ್ಸ್ ಗಳ ಮೇಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್. ಕಂಪ್ಲೀಟ್ ಗಾಂಧಿನಗರದ ಕೆಜಿ ರಸ್ತೆ ಅಂತೂ ಇವತ್ತು ಟಾಕ್ಸಿಕ್ ಮಯ ಆಗೋಗ್ಬಿಟ್ಟಿದೆ. ಪಟಾಕಿ ಸಿಡಿಸ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಹೇಳಿದ್ರೆ ಅಲ್ಲಿ ನಿಂತ್ಕೊಳ್ಳೋರು ಕೂಡ ಹೆದರಿ ಹೋಗ್ಬೇಕು. ಯಾಕಂದ್ರೆ ಬೆಳಗಿನಿಂದನೇ ಸೆಲೆಬ್ರೇಷನ್ 1000 ಬಾಲ ಈ ರೀತಿ ತಗೊಂಡಿದ್ದಾರೆ. ಎಲ್ಲರೂ ಕೂಡ ಒಳಗಡೆ ಬಿಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದಾರೆ ಸಿನಿಮಾವನ್ನ ನೋಡೋದಕ್ಕೆ. ಸೊ 4 ವರ್ಷದ ಒಂದು ಕಾಯುವಿಕೆಗೆ ಈಗ ತೆರೆ ಬಿದ್ದಿದೆ. ಒಂದ್ ರೀತಿ ಕ್ರೌಡ್ ಸಿಕ್ಕಾಬಿಟ್ಟೆ ಇದೆ. ಯಾಕಂದ್ರೆ ಸಂತೋಷ್ ಚಿತ್ರಮಂದಿರದಲ್ಲಿ ಕನ್ನಡದಲ್ಲಿ ಸಿನಿಮಾ ರಿಲೀಸ್ ಆಗ್ತಿರೋದ್ರು ಬಂದಿದ್ದೀರಾ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಮೇಡಮ್. ಎಕ್ಸೈಟ್ಮೆಂಟ್ ಮೇಡಮ್, ತುಂಬಾ ಎಕ್ಸೈಟ್ಮೆಂಟ್ ಇಂದ ಬಂದಿದ್ದೀವಿ ನಾವು. ತುಂಬಾ ಎಕ್ಸೈಟ್ಮೆಂಟ್ ಇಂದ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ತುಂಬಾ ಎಕ್ಸೈಟ್ಮೆಂಟ್ ಇಂದ ಬಂದಿದ್ವಿ. ನಮ್ಮ ಬಾಸ್ ಯಾವತ್ತೂ ನಮ್ಗೆ ಮರ್ಯಾದೆ ಕಳೆ ಕೆಲಸ ಮಾಡಲ್ಲ. ನಮ್ಮ ಬಾಸ್ ಯಾವತ್ತಿದ್ರು ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ. ಕನ್ನಡ ಸಿನಿಮಾ ಇನ್ನೂ 15 ವರ್ಷ ಟೈಮ್ ಕೊಡ್ತೀನಿ. ಕನ್ನಡ ಸಿನಿಮಾ ನಮ್ಮ ರಾಕಿ ಬಾಯ್ನ ಬೀಟ್ ಮಾಡ್ಲಿ, ಅವಾಗ ಹೇಳ್ತೀನಿ ನಾನು. ಮೀಸೆ ಬೋಳಿಸ್ಕೊತೀನಿ. ಓಕೆ, ಏನ್ ಗೊತ್ತಾ, ಇಂಡಸ್ಟ್ರಿನಲ್ಲಿ ಸ್ಟಾರ್ ವಾರ್ ಇದೆ, ಫ್ಯಾನ್ಸ್ ವಾರ್ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇಬ್ರು ಅಭಿಮಾನಿಗಳು ಬಂದಿದ್ದಾರೆ. ಒಬ್ರು ದರ್ಶನ್ ಅವರ ಅಭಿಮಾನಿ, ಇನ್ನೊಬ್ರು ಸುದೀಪ್ ಅವರ ಅಭಿಮಾನಿ. ಯಶ್ ಅವರ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ಸೊ ಅವ್ರನ್ನ ಇವಾಗ ನಾನು ಲೈವ್ ಅಲ್ಲಿ ಮಾತಾಡ್ತೀನಿ. ಸರ್, ಆಕ್ಚುಲಿ ಸಿನಿಮಾ ಬಿಟ್ಟಾಗ ಎಲ್ಲರೂ ಕೂಡ ರಿವ್ಯೂ ತಗೊಳ್ತಾರೆ. ಸಿನಿಮಾ ನೋಡಕ್ ಮುಂಚೆ ನಾನು ನಿಮ್ನ ಮಾತಾಡ್ಸಿದೀನಿ. ಸೊ ದರ್ಶನ್ ಅವರ ಅಭಿಮಾನಿ ನೀವು, ಯಶ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಜೋಡೆತ್ತು ಅಂತ ಹೇಳ್ತಾರೆ, ಇವ್ರು ಯಶ್ ಅವ್ರ ಅಭಿಮಾನಿ. ಕುಚ್ಕು ಗೆಳೆಯ ಸುದೀಪ್ ಅವ್ರ ಅಭಿಮಾನಿ. ಅಪ್ಪಳ ಸುದೀಪ್ ಮೇಡಮ್, 15-20 ವರ್ಷದ ಅಭಿಮಾನಿ ಮೇಡಮ್ ನಾವು. ಮೇಡಮ್ ಫ್ಯಾನ್ ವಾರ್ ಅವೆಲ್ಲ ಏನಿಲ್ಲ. ಕನ್ನಡ ಸಿನಿಮಾ ಮೇನ್, ಕನ್ನಡ ಸಿನಿಮಾ ಕನ್ನಡದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವು ಅಭಿಮಾನಿಗಳು ಮಾಡೋ ತಪ್ಪೇನು ಗೊತ್ತಾ? ಅಭಿಮಾನಿಗಳು ವಾರ ಸೃಷ್ಟಿ ಮಾಡಬಾರ್ದು. ಅಭಿಮಾನಿಗಳು ಒಂದಾಗಿದ್ರೆ ಕನ್ನಡ ಹೀರೋಗಳು ಎಲ್ಲರೂ ಒಂದಾಗಿರ್ತಾರೆ ಅಲ್ವಾ? ನಿಜ ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು, ಕನ್ನಡ ಸಿನಿಮಾ ಉಳಿಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಎಲ್ಲ ಸಿನಿಮಾನು ಗೆಲ್ಲಿಸಬೇಕು. ಆಮೇಲೆ ಸುಮ್ಮನೆ ಫ್ಯಾನ್ ವಾರ್ ಮಾಡೋದು, ಇನ್ನು ಏನೇನೋ ಮಾತಾಡೋದು ಯೂಸ್ ಇಲ್ಲ ಮೇಡಮ್ ಅಲ್ವಾ? ತುಂಬಾ ಖುಷಿ. ನಮ್ಮ ಬಾಸ್ ನಮ್ಗೆ ಯಾವಾಗ್ಲೂ ಒಂದು ಮಾತು ಹೇಳಿದ್ದಾರೆ, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಒಳ್ಳೆ ದಾರಿಯಿಂದ ನಡೀರಿ ಅಂತ. ಅಂತದ್ರಲ್ಲಿ ಅವ್ರಿಗಿಬ್ರಿಗೆ ಜೋಡೆತ್ತು ಅಂತ ಹೆಸರು ಕೊಟ್ಟಿದ್ದಾರೆ. ಆ ಜೋಡೆತ್ತು ಜೋಡಾಗಿ ಹೋದ್ರೆ ಸರಿಯಾಗಿರುತ್ತೆ. ಅಂತದ್ರಲ್ಲಿ ನಮ್ಮ ಬಾಸ್ಗೆ ಅಷ್ಟೆಲ್ಲ ಚೆನ್ನಾಗಿ ಮಾತಾಡ ನಾವು ಬಿಟ್ಕೊಡ್ತೀವ. ಯಶು ಒಂಥರ ಸಿಂಹ ಇದ್ದಂಗೆ ಪ್ರಪಂಚನ ಬೇಟಾಡಕ್ ಹೋಗಿದ್ದಾರೆ. ನಮ್ ದರ್ಶನ್ ಸರ್ ಒಂಥರ ಆನೆ ಇದ್ದಂಗೆ ಕರ್ನಾಟಕನೇ ನಿಯತ್ತಾಗಿ ಕಾಯ್ತಾ ಇದ್ದಾನೆ ಕಂಡ್ರ. ಸೂಪರ್. ನಾವು ನೋಡ್ತಾ ಇರ್ಬೋದು ಇವಾಗ ಅಭಿಮಾನಿಗಳು ಯಾವ ರೀತಿ ಬರ್ತಾ ಇದ್ದಾರೆ ಅಂತ. ಸೊ ಸಂತೋಷ್ ಚಿತ್ರಮಂದಿರದಲ್ಲಿ ಕನ್ನಡದ ಶೋಸ್ಗಳು, ಎಲ್ಲಾ ಶೋಸ್ಗಳು ಕೂಡ, ಇವತ್ತಿನ ಎಲ್ಲಾ ಶೋಸ್ಗಳು ಕೂಡ ಹೌಸ್ಫುಲ್ ಆಗಿರೋದನ್ನ ನಾವು ಗಮನಿಸಬಹುದು. ಪ್ರಪಂಚದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಟಾಕ್ಸಿಕ್ ಯಶ್ ಅವರ ಫ್ಯಾನ್ಸ್ ಗಳೆಲ್ಲರೂ ಕೂಡ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಹಾಗೆ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ನೋಡೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ಒಂದ್ ರೀತಿ ಟಿ ಶರ್ಟ್ಸ್ ಗಳ ಮೇಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್. ಕಂಪ್ಲೀಟ್ ಗಾಂಧಿನಗರದ ಕೆಜಿ ರಸ್ತೆ ಅಂತೂ ಇವತ್ತು ಟಾಕ್ಸಿಕ್ ಮಯ ಆಗೋಗ್ಬಿಟ್ಟಿದೆ. ಪಟಾಕಿ ಸಿಡಿಸ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಹೇಳಿದ್ರೆ ಅಲ್ಲಿ ನಿಂತ್ಕೊಳ್ಳೋರು ಕೂಡ ಹೆದರಿ ಹೋಗ್ಬೇಕು. ಯಾಕಂದ್ರೆ ಬೆಳಗಿನಿಂದನೇ ಸೆಲೆಬ್ರೇಷನ್
ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಬಂದು ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದಾರೆ ಸಿನಿಮಾವನ್ನ ನೋಡೋದಕ್ಕೆ. ಸೊ 4 ವರ್ಷದ ಒಂದು ಕಾಯುವಿಕೆಗೆ ಈಗ ತೆರೆ ಬಿದ್ದಿದೆ. ಒಂದ್ ರೀತಿ ಕ್ರೌಡ್ ಸಿಕ್ಕಾಬಿಟ್ಟೆ ಇದೆ. ಯಾಕಂದ್ರೆ ಸಂತೋಷ್ ಚಿತ್ರಮಂದಿರದಲ್ಲಿ ಕನ್ನಡದಲ್ಲಿ ಸಿನಿಮಾ ರಿಲೀಸ್ ಆಗ್ತಿರೋದ್ರು ಬಂದಿದ್ದೀರಾ, ಎಷ್ಟು ಖುಷಿ ಇದೆ. ತುಂಬಾ ಖುಷಿ ಇದೆ ಮೇಡಮ್. ಎಕ್ಸೈಟ್ಮೆಂಟ್ ಮೇಡಮ್, ತುಂಬಾ ಎಕ್ಸೈಟ್ಮೆಂಟ್ ಇಂದ ಬಂದಿದ್ದೀವಿ ನಾವು. ತುಂಬಾ ಎಕ್ಸೈಟ್ಮೆಂಟ್ ಇಂದ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ತುಂಬಾ ಎಕ್ಸೈಟ್ಮೆಂಟ್ ಇಂದ ಬಂದಿದ್ವಿ. ನಮ್ಮ ಬಾಸ್ ಯಾವತ್ತೂ ನಮ್ಗೆ ಮರ್ಯಾದೆ ಕಳೆ ಕೆಲಸ ಮಾಡಲ್ಲ. ನಮ್ಮ ಬಾಸ್ ಯಾವತ್ತಿದ್ರು ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ. ಕನ್ನಡ ಸಿನಿಮಾ ಇನ್ನೂ 15 ವರ್ಷ ಟೈಮ್ ಕೊಡ್ತೀನಿ. ಕನ್ನಡ ಸಿನಿಮಾ ನಮ್ಮ ರಾಕಿ ಬಾಯ್ನ ಬೀಟ್ ಮಾಡ್ಲಿ, ಅವಾಗ ಹೇಳ್ತೀನಿ ನಾನು. ಮೀಸೆ ಬೋಳಿಸ್ಕೊತೀನಿ. ಓಕೆ, ಏನ್ ಗೊತ್ತಾ,